ಸೂತ್ರೀಯತೆ ಮತ್ತು ಭಾಷ್ಯತೆ ಅಂತ ಎರಡು ಪ್ರಯೋಗಗಳನ್ನ ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪದಲ್ಲಿ ಈ 1ನೇ ಅಧ್ಯಾಯದ 3ನೇ ಪಾದದ ದ್ವಿಭಾಧ್ಯಾಯತನಂ ಸ್ವಶಬ್ದ ಅನ್ನುವ ಸೂತ್ರದ ಭಾಷ್ಯದ ತಮ್ಮ ಟೀಕಾದಲ್ಲಿ ಮಾಡಿದ್ದಾರೆ. ಅಸ್ಯೈವ ಹಿ ವಿಷ್ಣುತ್ವಂ ಸಿದ್ಧಾಂತತಃ ಸೂತ್ರ್ಯತೆ ಭಾಷ್ಯತೆ ಚ. ಇದೇ ದ್ವಿಭಾಧ್ಯಾಯತನ ಯಾರಿದ್ದಾನೆ ವ್ಯಕ್ತಿ, ಜುಲೋಕ ಭುಲೋಕ ಇತ್ಯಾದಿಗಳಿಗೆ ಆಧಾರನಾದ ವ್ಯಕ್ತಿ, ಅವನಿಗೆ ವಿಷ್ಣುತ್ವವು ಸೂತ್ರ್ಯತೆ ಅಂದ್ರೆ ಸೂತ್ರಬದ್ಧಗೊಳಿಸಲ್ಪಟ್ಟಿದೆ ಅಂತ ಅರ್ಥ. ಹಾಗೆ ಭಾಷ್ಯತೆ ಅಂದ್ರೆ ಆ ಸೂತ್ರಕ್ಕೆ ಭಾಷ್ಯ ರೂಪದಲ್ಲಿ ಆಚಾರ್ಯ ಏನು ಬರೆದಿದ್ದಾರೆ ಅದು ಭಾಷ್ಯತೆ ಚ ಅಂತ ಹೀಗದರ ಅರ್ಥ. ಹೀಗೆ ಸೂತ್ರ್ಯತೆ ಭಾಷ್ಯತೆ ಚ, ಸೂತ್ರಬದ್ಧಗೊಳಿಸಲ್ಪಟ್ಟಿದೆ ಮತ್ತು ಭಾಷ್ಯದಲ್ಲಿ ವಿವರಿಸಲ್ಪಟ್ಟಿದೆ ಅಂತ ಅವೆರಡಕ್ಕೂ ಕೂಡ ನಾವು ಅರ್ಥ ತಿಳ್ಕೋಬೇಕು. ಸೂತ್ರೇಣ ವಿವರಣೋತಿ ಭಾಷ್ಯೇ ವಿವರಣೋತಿ ಅಂತ ನಾವೆಲ್ಲ ಹೀಗೆ ಪ್ರಯೋಗ ಮಾಡಿಬಿಡ್ತಿದ್ದೆವು. ಅದನ್ನು ಅವ್ರು ಹೀಗೆ ಸಂಕ್ಷಿಪ್ತವಾಗಿ ಪ್ರಯೋಗ ಮಾಡಿ ಹೇಗೆ ಅದಕ್ಕೊಂದು ಆ ಸಂಸ್ಕೃತವನ್ನು ಹೇಗೆ ಅಪ್ಡೇಟ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಲಿಕ್ಕಾಗಿ ಇದನ್ನು ಹೇಳಿದ್ದೇನೆ ಅಷ್ಟೆ.